ಥರ ಒಂದು ಚಿಲ್ಲಿ ಚಿಕನ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ತದೆ. ಬನ್ನಿ ಮಾಡೋಣ. ಏನು ಬೇಕು ನೋಡೋಣ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸಾಫ್ಟಾಗಿ ಬೆಂದೋಗಿದೆ. ಚೆನ್ನಾಗಿದೆ. ಮಾಡೋಣ ಬನ್ನಿ. ನಮಸ್ಕಾರ. ಇವತ್ತೊಂದು ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು 4 ಐಟಮ್ ಇದ್ದರೆ ಸಾಕು. ತುಂಬ ಚೆನ್ನಾಗಿರುತ್ತೆ. ನೀವು ರೈಸ್ಗೆ, ಚಪಾತಿಗೆ, ದೋಸೆಗೆ, ಮುದ್ದೆಗೆಲ್ಲ ತಿನ್ಬೋದು. ಮಾಡೋಣ ಬನ್ನಿ. ಅದಕ್ಕೆ ಏನು ಬೇಕು ನೋಡೋಣ. ಬಾಣಲೆ ಇಟ್ಬಿಟ್ಟು ಚಿಕನ್ನ ಒಗ್ಗರಣೆಗೆ ಹಾಕೋಣ. ಅದಕ್ಕೆ ಬೇಕಾಗಿರುವ ಸಾಮಗ್ರಿ ನೋಡಿ: ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು ಖಾರಕ್ಕೆ ಎಷ್ಟು ನಿಮ್ಗೆ ಬೇಕಷ್ಟು, ಗೋಡಂಬಿ ಒಂದು 7-8 ಇದೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದೆಲ್ಲ ರುಬ್ಬಿಟ್ಟು ಪೇಸ್ಟ್ ಮಾಡಬೇಕು. ಇದಿಷ್ಟು ನೈಸಾಗಿ ಪೈಸಿ ನೆಟ್ಕೊಂಡು ಹೋಗಿ ಇದು ಒಗ್ಗರಣೆ ಹಾಕೊಂಡು ಚಿಕನ್ ಅಷ್ಟಕ್ಕೆ ಆಗ್ತಾ ಇರುತ್ತೆ. ಚಿಕನ್ ಅರ್ಶಿನ ಹಾಕ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋಣ. ಸ್ವಲ್ಪ ಚಿಕನ್ ಫ್ರೈ ಮಾಡಿಬಿಟ್ಟು ಕೆಂಪಾದ್ಮೇಲೆ ಚಿಕನ್ ಹಾಕೋಣ. ಹಾಕ್ತಾಯಿದ್ದೀವಿ ಚಿಕನ್ನು. ಸ್ವಲ್ಪ ಉಪ್ಪು ಹಾಕೋಣ. ಈ ಚಿಕನ್ ನೀರು ಬಿಟ್ಕೊಂಡು ಎಣ್ಣೆ ನೀರೆಲ್ಲ ಹಿಂಗೋಗ್ಬಿಟ್ಟು ಎಣ್ಣೆ ಬಿಟ್ಕೊಬೇಕು. ಅವಾಗ ಮಸಾಲೆ ರುಬ್ಬಿರೋದು ಮಸಾಲ ಹಾಕಬೇಕು. ಬೇಯ್ತಾ ಇರಲಿ. ಮಸಾಲ ರುಬ್ಕೊಂಡು ಎಣ್ಣೆ ಬಿಟ್ಟಿದೆ. ಇಲ್ಲ ನೀರೆಲ್ಲ ಇಟ್ಕೊಂಡು ಎಣ್ಣೆ ಬಿಟ್ಟಿದೆ. ಬೆಂದು ರುಬ್ಬಿರೋ ಮಸಾಲ ಹಾಕೋಣ. ಅದೇ ರುಬ್ಕೊಂಡ್ಬಂದಿದ್ದೀನಿ ಮಸಾಲನ. ನೀರು ಹಾಕ್ಬಿಟ್ಟು ಅಲ್ಲ ಹಾಕ್ಬಿಟ್ಟು ಹಾಕೋಣ. ಅದು ಎಷ್ಟು ಬೇಕೋ ಅಷ್ಟು ಚಿಕನ್ ಬೇಯೋದಕ್ಕೆ. ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು ಚಿಕನ್ಗೆ ಬೇಯೋದಕ್ಕೆ. ಇವಾಗ ಅದು ಬಂದು ಬೇಯಬೇಕು ನೀಟಾಗಿ. ಅದಕ್ಕೆ ಅಷ್ಟು ನೀರು ಹಾಕಿದ್ದೀನಿ. ಬೆಂದು ಇನ್ನೂ ಸ್ವಲ್ಪ ಗಟ್ಟಿ ಚಿಲ್ಲಿ ಚಿಕನ್ ಚೆನ್ನಾಗಿರುತ್ತೆ. ನೀವು ಮಾಡ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಕಮ್ಮಿದೆ. ಒಂದು 5 ನಿಮಿಷ ಬೇಯಬೇಕು. ಚಿಲ್ಲಿ ಚಿಕನ್ ಇನ್ನೂ ಟೇಸ್ಟ್ ಬೇಕು ಅಂದರೆ ನೀವು ಒಂದು ಒಗ್ಗರಣೆ ಹಾಕೊಳ್ಳೋಣ. ಇದು ಸೈಡ್ಗೆ ಇಡ್ತೀನಿ ಬೇಯಕ್ಕೆ. ಬೇಯ್ತಾ ಇರಲಿ ಸೈಡಲ್ಲಿ. ಒಂದು ಒಗ್ಗರಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೋಣ. ಅದು 2 ಸ್ಪೂನ್ ಹಾಕಿದ್ದೀನಿ. ಜಾಸ್ತಿ ಎಣ್ಣೆ ಬೇಕಾಗೋಣ. ಈರುಳ್ಳಿ, ಚಿಲ್ಲಿ ಒಂದು 2, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಸ್ವಲ್ಪ ಕರಿಬೇವು ಸೊಪ್ಪು, ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಸುಮ್ಮನೆ ಫ್ರೈ ಮಾಡ್ಕೊಂಡು ಅವ್ರು ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇಷ್ಟೇ ಟೇಸ್ಟ್ ಬರುತ್ತೆ ಚಿಲ್ಲಿ ಚಿಕನ್ಗೆ. ನೀವು ಹಂಗೂ ತಿನ್ಬೋದು. ಇಲ್ಲ ಬೇಡ ಏನು ಅಂದರೆ ನೀವು ಅದೇ ಥರ ತಿನ್ಬೋದು. ಅದೇ ಗ್ರೇವಿಗೆ ತಿನ್ಬೋದು. ಎಷ್ಟು ಟೇಸ್ಟ್ ಬೇಕಪ್ಪ ಅಂದರೆ ಇದು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಾದರೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಅಷ್ಟೇ. ಈರುಳ್ಳಿ ಒಂದು ಈರುಳ್ಳಿ
ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕೋದಷ್ಟೇ. ಇದು ಹಾಕ್ಬಿಡೋಣ ಒಗ್ಗರಣೆ. ಇವಾಗ ಹುರಿದಿದ್ವಲ್ಲ ಚಿಲ್ಲಿ ಚಿಕನ್ದು ಅದು ಹಾಕ್ಬೇಕು. ಹಾಕ್ಬಿಟ್ಟು ಒಂದು 2 ನಿಮಿಷ ಬೇಯಿಸಿದ್ರೆ ಸಾಕು, ರೆಡಿಯಾಗುತ್ತೆ. ರೈಸ್ಗೆ, ಮುದ್ದೆಗೆ, ನೀವು ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು, ಚೆನ್ನಾಗಿರುತ್ತೆ. ಒಂದು 2 ನಿಮಿಷ ಬೇಯ್ದಿದ್ದು ಬೆಂದಿದೆ. ಒಂದು 2 ಸೆಕೆಂಡ್ ಬೇಯಿರುತ್ತೆ, ಆಮೇಲೆ ಆಫ್ ಮಾಡ್ಬಿಡೋಣ. ಕ್ಲೋಸ್ ಮಾಡೋಣ 2 ನಿಮಿಷ. ಲಾಸ್ಟಲ್ಲಿ ಒಂಚೂರು ಗರಂ ಮಸಾಲ ಹಾಕೋದಕ್ಕೆ ಸ್ವಲ್ಪನೇ ಹಾಕಿದ್ದೀನಿ. ಗರಂ ಮಸಾಲ, ಚಕ್ಕೆ ಲವಂಗ ಎಲ್ಲೂ ಯೂಸ್ ಮಾಡಿಲ್ಲ ಅದಕ್ಕೆ, ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಚಿಕನ್ ಬನ್ನಿ, ಇದಾಗಿದೆ ನೋಡೋಣ. ಆಗಿದೆ, ಸರ್ವ್ ಮಾಡ್ಬಿಡೋಣ. ಬರ್ತಿದೆ, ಸ್ಟವ್ ಓಡಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಿಲ್ಲಿ ಚಿಕನ್. ಸಿಂಪಲ್ಲಾಗಿ ಮಾಡ್ಕೊಬೋದು. ಸ್ವಲ್ಪ ಕೊತ್ತಂಬರಿ ಮೇಲಿನ ಹಾಕ್ತಾ ಇದ್ದೀನಿ. ಇಟ್ಟಿದ್ದೀನಿ ಸೈಡಲ್ಲಿ. ನೋಡಿ ಹೇಗಿತ್ತು ಇವತ್ತಿನ ಚಿಲ್ಲಿ ಚಿಕನ್ ಸಿಂಪಲ್ಲಾಗಿ 4 ಐಟಮ್ ಹಾಕಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡ್ಕೊಡ್ತೀನಿ ನೋಡಿ ಹೆಂಗಿತ್ತು ಅಂತ ಒಂದು ಕಮೆಂಟ್.